ಮಧು ಬಂಗಾರಪ್ಪ ನಿಮ್ಗೆ ಇದೊಂದು ಸಣ್ಣ ಕೆಲಸ ಮಾಡಕ್ಕಾಗಲ್ಲ, ನಿಮ್ಗೆ ಯೋಗ್ಯತೆ ಇಲ್ಲ, ರಾಜೀನಾಮೆ ಕೊಟ್ಟು ಹೋಗಿ. ಇನ್ಯಾರ ಯೋಗ್ಯತೆ ಇರೋರು ಬರ್ತಾರೆ? ಯೋಗ್ಯತೆ ಇರೋರು ಬಂದು ಸರ್ಕಾರಿ ನೌಕರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತ ನಿಯಮ ಜಾರಿಗೆ ತರ್ತಾರೆ. ನಿಮ್ಗೆ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಜನರು ನಿಮ್ಮ ಅಭಿಪ್ರಾಯ ಏನಿದೆ? ನಿಮ್ ಮಕ್ಳುಗಳೆಲ್ಲ ಓದ್ತಾವ್ರ? ಸರಿ ನಿಮ್ ಮಕ್ಳುಗಳೆಲ್ಲ ಓದ್ತಾವ್ರ? ನಿಮ್ ಮಕ್ಳುಗಳೆಲ್ಲ ಓದ್ತಾವ್ರ? ಇದೇ ಕ್ವಶನ್ ನೀವು ನಿಮ್ಮ ಕ್ಷೇತ್ರದ MLA ಕೇಳ್ರಿ ಪೂರ್ತಿ. ಆಯ್ತು, ಕೇಳ್ರ ಪೂರ್ತಿ ಕೇಳ್ರಿ. ನಿಮ್ ಕ್ಷೇತ್ರದ MLA ಕೇಳಿ. ರಾಜಕಾರಣಿಗಳ ಮಕ್ಳೆಲ್ಲ ಎಲ್ಲಿ ಓದ್ತಾ ಇದ್ರೆ? ವಿದೇಶದಲ್ಲಿ ಓದ್ತಾ ಇದ್ರಿ. ಪೂರ್ತಿ ಕೇಳ್ರಿ ಮಾರೆ. ಆಯ್ತು, ಪೂರ್ತಿ ಕೇಳಿ ಮಾರೆ. ಅರ್ಧ ಗಂಟೆ ಕೊಟ್ಬಿಡ್ತೀನಿ ನಿಮ್ಗೇನೆ. ನೋಡಿ, ಇರೇ ಪೂರ್ತಿ ಕೇಳಿ ಮಾರೆ. ಮಧ್ಯೆ 25 ಸಲ ತುರುಕ್ತಾ ಇದೀರಲ್ಲ. ನೋಡಿ ರಾಜಕಾರಣಿಗಳ ಮಕ್ಕಳು ಪೂರ್ತಿ ಕೇಳಿ ಆಮೇಲೆ ಮಾತಾಡಿ. ಪೂರ್ತಿ ನೋಡಿ, ಸರ್ಕಾರಿ ಸಂಬಳ ಸವಲತ್ತು ತಗೋತಾರ ರಾಜಕಾರಣಿಗಳು. ಇನ್ನ 2 ವರ್ಷ ಬರ್ಬೇಕು. ನಿಮ್ಗೆ ಹೆಣ್ಣು ನೋಡಿ. ಆಯ್ತು ಸರ್ಕಾರಿ ಶಾಲೆ ಹೆಣ್ಣು ನೋಡಿ. ಆಯ್ತು, ಸರ್ಕಾರಿ ಶಾಲೆಗೆ ಸೇರಿಸಿ. ಆಯ್ತು, ಇನ್ನ 2 ವರ್ಷ ಬೇಕು ಸರ್ಕಾರಿ ಶಾಲೆಗೆ ಸೇರ್ಸಕ್ಕೆ. ಅರ್ಥ ಆಯ್ತಾಗ? ಸರ್ಕಾರಿ ಶಾಲೆಗೆ ಸೇರ್ಸಕ್ಕೆ ಯಾವ ಪುಟ್ಬೋಸಿ ಅಲ್ಲ ದುಡ್ಡು ಏನ್ ಬರ್ತಾ ಇಲ್ಲ ಯೂಟ್ಯೂಬ್ ಚಾನಲ್. ಗೊತ್ತಾಯ್ತಾ? ಒಂದು ಬರ್ತಾ ಇಲ್ಲ. ಏನ್ ತೆರವು ಮಾಡು ಅಂದ್ರೆ ಆಗಿದೆ. ಇನ್ನು 2 ವರ್ಷ ಬೇಕು 1ನೇ ಕ್ಲಾಸಿಗೆ ಸೇರ್ಸಕ್ಕೆ. ನೀವು ಫಸ್ಟ್ ಇದ್ ಕೇಳಿ. ನೀವು DC ಕೇಳಿ. DC ಮಕ್ಕಳೆಲ್ಲ ಓದ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಬೇಡ ಯಾರು ಯೂಟ್ಯೂಬ್ ಚಾನಲ್ ಇಲ್ಲ. ಯೂಟ್ಯೂಬ್ ಚಾನಲ್ ನೋಡಕ್ ಇಲ್ಲಿ ಬರ್ಬೇಕಂತ. ಇರ್ರಿ ಒಂದ್ ನಿಮಿಷ. ನೀವೇನ್ ಮಾಡ್ತಾ ಇದ್ದೀರಾ ನೀವು? ನಾನು STMC ಅಧ್ಯಕ್ಷ. ನನ್ನ ನಮ್ಮ ಸ್ಕೂಲ್ ನನ್ನ ನೋಡಿ, ನೀವು ಫಸ್ಟ್ DC ಕೇಳಿ. ಬೊಬ್ಬಳಿಗೆ ನಂತರ ಬಾ, ನೀನು ಎಲ್ಲ ಕಿತ್ತಿಸ್ಬಿಟ್ಟು ನಂತರ ಬಾ, ಹೋಗೋಣ. ನನ್ನ ಇದಾಗ ಬಾ. ನೀವೆಲ್ಲ ಪಬ್ಲಿಕ್ ನೀನು ಯೂಟ್ಯೂಬ್ ಚಾನಲ್ ಅಲ್ಲಿ ನೀನು ಮಧು ಬಂಗಾರಪ್ಪ ಒಂದು ಸ್ಕೂಲ್ ಅದೇ. ಒಂದ್ ನಿಮಿಷ ಎಲ್ಲಾರು ನೀವು ಮಾತಾಡ್ಬೇಕಾ? ನಾನ್ ಮಾತಾಡ್ತೀನಿ ಸ್ವಾಮಿ. ಎಲ್ಲಾರು ಸ್ವಾಮಿ ಒಂದ್ ನಿಮಿಷ ಇರಿ ಸ್ವಾಮಿ. ಮಧು ಬಂಗಾರಪ್ಪ ಆಗಿರ್ಬೋದು, ನಮ್ಮ ಯಾರು ಉಪಮುಖ್ಯಮಂತ್ರಿ ಆಗಿರ್ಬೋದು. ಇಲ್ಲಿ ಕೇಳ್ರಣ, ಒಂದ್ ನಿಮಿಷ ಇರೋಣ. ಬಾರಣ ಮಾತಾಡೋಣ. ಮಾತಾಡೋದಲ್ವಾ? ಇಲ್ಲಿ ಕೇಳಿ. ನೀವು ಇಲ್ಲ ಮಾತಾಡ್ತೀನಿ. ಇಲ್ಲ ಮಾತಾಡ್ಬೇಡಿ. ಇಲ್ಲ ಮಾತಾಡ ಕೇಳಿ. ಲೈವ್ ಹಾಕೋ ನನ್ನ ಯಾಕೆ ಮಾತಾಡ್ತೀನಿ? ಆಯ್ತು ಅಣ್ಣ. ನಿನ್ಗೇನ ಇದೆ ಹೇಳು. ಆಯ್ತು, ಸುಮ್ಮನೆ ನೀನ್ ಮಾತಾಡೋ. ಅವರು ಸರ್ಕಾರಿ ಶಾಲೆ ಉಳಿಸುವಂತ ಒಂದು ಆಮೇಲೆ ನಮ್ಮನ್ ಕೇಳಕ್ಕಾಗತ್ತಾ? ಸರ್ಕಾರಿ ಸಂಬಳ ತಗೊಂಡ್ರೆ ನಾನಾ DC ಸರ್ಕಾರ ಇಂದ 2007 ಮದುವೆ ಆಗಿಲ್ಲ, 2 ವರ್ಷ ಬೇಕು. ಕಾಮನ್ ಸೆನ್ಸ್ ಐತಾ ನಿಮ್ಗೆ? ಅದೇ ಧೈರ್ಯ DC ಕೇಳಿ. ಮುದುಗ ಬಂಗಾರಪ್ಪ ಏನ್ ಮಾಡಕ್ಕಿಲ್ಲ. ಅವನು ಕೇಳ್ಬೇಕು, ಅವ್ರ ಅಪ್ಪನ ಕೇಳ್ಬೇಕು, 1 ಗಂಟೆ ಹೋರಾಟ ಮಾಡ್ತೇವೆ. ಅವನು ಕೇಳ್ಬೇಕು, ಅವ್ರ ಅಪ್ಪನ ಕೇಳ್ಬೇಕು, 1 ಗಂಟೆ ಹೋರಾಟ ಮಾಡ್ತೇವೆ. ಈಗ ಬಿಟ್ಟಾಕಿ ಆಯ್ತು, ಬಿಟ್ಟಾಕಿ ಆಯ್ತು. ನೀವು ಅಣ್ಣ, ನಾವು ಮಂಡ್ಯದವ್ರೆ. ಆಯ್ತು, ಸುಮ್ಮನೆ ಆಯ್ತು. ಒಂದ್ ನಿಮಿಷ ಆಯ್ತು. ಒಂದ್ ನಿಮಿಷ ಮಾತಾಡ್ಬೇಡಿ. ಆಯ್ತು, ಸುಮ್ಮನೆ
ಡಿಸಿ ಕೇಳ್ರಿ, ಡಿಸಿ ನಾನ್ ಕೇಳಿದ್ದು ಗೊತ್ತಾ, ನಿಮ್ ಮಕ್ಳೇ ಸೇರ್ತಾ ಇದ್ದೀರಿ. ನಿಮ್ ಡಿಸಿ ಕೇಳಿ, ಯಾರು ಡಿಸಿ ಕೇಳಿ. ನಾನೇ ಡಿಸಿ ಕೇಳಿ, ನೀನ್ ನಿನ್ನ ನಮ್ಮನ್ನ ಕೇಳಿ ನಾನು ಡಿಸಿ ಕೇಳಿ. ಈ ಸಲ ಮಾತಾಡ್ತಾ 1 ವರ್ಷ ಯಾಕಪ್ಪ ಮಾಡ್ತೀರಾ? 7 ಟ್ಯಾಲೆಂಟ್ ಇರೋದಲ್ಲ. ಬಿಡಿ ಆಯ್ತು. ನಾವೇನ್ ಮಾತಾಡ್ತಾ ಇದ್ರಿ? ಇಲ್ಲೇ ಲೈವ್ ಹೋಗ್ತಾ ಇದ್ರೆ ಪೊಲೀಸ್ ಬರ್ಲಿ. ಪೊಲೀಸು ಒಂದ್ ನಿಮಿಷ ಬಿಡಿ, ಇರಿ 1 ನಿಮಿಷ. ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದೆ, ಸಮಸ್ಯೆ ನೀವು ಕ್ರಿಯೇಟ್ ಮಾಡ್ತಾ ಇರೋದು. ಎಲ್ಲಿಗೆ? ನಮ್ ಪಾದಯಾತ್ರೆ ಸ್ವತಂತ್ರ ಎಲ್ಲಿ ಬೇಕಾದ್ರೂ ಓಡಾಟ ಮಾಡ್ಬೋದು. ಬಂದಪ್ಪ ಇದ್ ಮಾಡ್ಲಿ, ಪರ್ಮಿಷನ್ ಇದೆ ನಮ್ಗೆ ಮಾಡಕ್ಕೆ. ಪ್ರಜಾಪ್ರಭುತ್ವ ಎಲ್ಲಿ ಬೇಕಾದ್ರೂ ಓದೋದು. ನೀವ್ಯಾರಿಗೆ ಕೇಳಕ್ಕೆ ಪರ್ಮಿಷನ್? ನೀವ್ಯಾರಿಗೆ ಕೇಳಕ್ಕೆ ನಮ್ಮ ಮೊಬೈಲ್ ತೆಗಿ ಸುಮ್ನೆ. ನಮ್ಮೂರು ಅಂತಲ್ಲ, ಪೂರ್ತಿ ಮಂಡ್ಯ. ನೀವ್ಯಾರು ಕೇಳಿ ಏನ್ ಮಾಡ್ತಾ ಇದ್ದಿ? ನಮ್ಮೂರ್ ಸಾಲ ಕರೆಕ್ಟ್ ಆಗದ. ಏನ್ ಮಾಡ್ತಾ ಇದ್ದಿ ನೀನು? ನೀನ್ ಯಾವ ಪೊಲೀಸನ ಕರ್ಸೋ? ನಮ್ಮೂರ್ ಸಾಲ ಕರೆಕ್ಟ್ ಆಗದ. ಏನಾರ ಮಾಡ್ಲಿ ನೀವು. ಪೊಲೀಸರು ಬಂದು ಏನಕ್ಕೆ ನಮ್ಮೂರು ಬಾಡ್ವಾ? ನಮ್ಮೂರು ಬಾಡ್ವಾ? ಮೊಬೈಲ್ ಎಲ್ಲಿ ಬಿಡ್ತಲ್ಲ ಗಲಾಟೆ ಮಾಡಿ ನಾವೆಲ್ಲ ಮಾಡಕ್ಕಾಗತ್ತ?
ಮಾಡ್ರಿ ಏನಿಲ್ಲ. ಸರ್ಕಾರ ಮಾಡಿ ಎಲ್ಲ ಅವರು ಸರ್ಕಾರಿ ದುಡ್ಡು ಕೊಡೋ 1 ರೂಪಾಯಿ ದುಡ್ಡು ಇಸ್ಕೊಂಡು ಧನುಷ್ ಧನುಷ್ ಎಲ್ಲ ನಿಲ್ಲಿಸಿ ಮಾತಾಡ ಪ್ರೈವೇಟ್ ಅವರು ಹೊಸದು ಬಗರಪ್ಪ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿದಾರ ಕರೀರಿ ಅಲ್ಲ ಸ್ಕೂಲ್ ಅವ್ರು ಬೇಸ್ಗಳು ಓದ್ಸಕ್ಕೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅವರು ಓದ್ತಾ ಇಲ್ಲ ಬಗರಪ್ಪನ ಮಗ ಕರಿ ಗೌರ್ಮೆಂಟ್ ಸ್ಕೂಲ್ ಹಾಕಿದ್ರೆ ಅವ್ರ ಅಪ್ಪನ ಹುಟ್ಟಿದ್ರೆ ಗೌರ್ಮೆಂಟ್ ಸ್ಕೂಲ್ ಹಾಕೋನೆ ಕರಿತೀವಿ ಬಗರಪ್ಪನ ಮಗ ಹಾಕ್ಲಿ ಕರೀಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಪ್ರೈವೇಟ್ ಅಲ್ಲಿ ಓದ್ತಾ ಇರೋದು ಶಾಲೆ ಹಾಳು ಮಾಡ್ತಾ ಇರೋದು ಅವರಿಂದ ಪ್ರೈವೇಟ್ ಮಾಡಿ ನಮ್ಮ ದೇಶದಲ್ಲಿ ಕನ್ನಡ ತೆಗಿತಾರೆ ಅವರು ದೇಶ ತೆಗಿತಾರೆ ಅವರು ಶಿಕ್ಷಣ ಅಂತ ಹೇಳೋದು ಪ್ರೈವೇಟ್ ಅಲ್ಲಿ ಗೌರ್ಮೆಂಟ್ ಅಲ್ಲಿ ಓದಿಸೋನು ಹಾಕಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸೋನು ಮಕ್ಕಳ ದುಡ್ಡಿರೋ ಗೌರ್ಮೆಂಟ್ ಬಡವರು ಗೌರ್ಮೆಂಟ್ ಸ್ಕೂಲ 3 ಲಕ್ಷ ಕೇಳಬೇಕು ನಮ್ ದುಡ್ಡೇ ಕೊಯ್ಯೋದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತಾರೆ ಏನಾಗ್ತದು ಒಳ್ಳೆ ಕೆಲಸ ಗೌರ್ಮೆಂಟ್ ಉಳಿಲೇಟ್ ಮಾಡ್ತಾವ್ರೆ ನೀವು ಗೌರ್ಮೆಂಟ್ ತೆಗಿ ಅಂತ ಹಿಡಿದ್ರ
ಹಾ ಗೊತ್ತು ಸೈಲೆಂಟ್ ಆಗಿ ಮಾತಾಡ ಸ್ವಲ್ಪ ಮಾಡು ಅದೇ ಅವ್ರು ಹೇಳೋದು ಬರೀ ಬಾತ್ರೂಮ್ ತಗ್ಸಕ್ಕಾಗಿ ಹೋಗ್ಲಕ್ ಬಂದವನೇ ಮಿನಿಸ್ಟ್ರು ಮಕ್ಕಳು ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು ಉಚಿತವಾಗಿ ಬುಕ್ಗಳು ಕೊಡ್ರಿ ಇವರು ಗೌರ್ಮೆಂಟ್ ಸ್ಕೂಲಲ್ಲಿ ದುಡ್ಡು ಮಾಡೋದ ಮಿನಿಸ್ಟ್ರು ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾವ್ರೆ ವಾದ ಮಾಡ್ತೀನಿ ನಾನು ಕರ್ತಿ ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳು ಕರೀಲಿ ಅವರು ಆನಂದ್ ಮಕ್ಕಳು ಒಳ್ಳೆ ಸ್ಕೂಲ್ ಓದಿಸೋದು ದುಡ್ಡಿರೋದಕ್ಕೆ ಚುಚ್ಚಬಾರ್ದು ಬನ್ನಿ ಎಲ್ಲ ನಿಂತ್ಕೊಳ್ಳಿ ಮಾತಾಡೋಣ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ಅಣ್ಣ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ಪ್ರಮಾಣ ಮಾಡಿಸಿ ಮುಂದೆ ಹೋಗೋಣ. ಮೈಕ್ ಇಲ್ವಲ್ಲ. ಎಲ್ಲ ನಿಂತ್ಕೊಳ್ಳಿ ಅಣ್ಣ ಒಂದ್ ನಿಮಿಷ. ಅನುಕೂಲ ಆಗಿದೆ ಅಂತ ಅವರೇ ಹೇಳ್ತಾರಲ್ಲ. ಯಾವ ಸ್ಕೂಲೇ ಆದ್ರೂ ಯಾವ ಶಾಲೆ ಆಗಲಿ ಯಾವ ಶಾಲೆ ಆಗಲಿ ರಮೇಶ್ ಮುಗಿಸಿ ಪ್ರಮಾಣ ಮಾಡಿ ನೆಕ್ಸ್ಟ್ ಹೋಗೋಣ. ಇನ್ನ 30 ಕಿಲೋಮೀಟರ್ ನಡಿಬೇಕು. ಪ್ರಮಾಣ ಮಾಡಿ ನಡೆಸಿ. ಅಣ್ಣ ಯಜಮಾನ್ರೆ ದಯವಿಟ್ಟು ಮುಂದೆ ಬನ್ನಿ. ದಯವಿಟ್ಟು ಮುಂದೆ ಬನ್ನಿ. 2 ನಿಮಿಷ ಹೊರಟೋಗ್ತೀವಿ. ಬನ್ನಿ ಸರ್ ಬನ್ನಿ ಸರ್ ದಯವಿಟ್ಟು ಬನ್ನಿ ಎಲ್ಲ. ಹೋದ್ ಕಡೆ ಎಲ್ಲ ಒಂದ್ ಕೆಲಸ ಮಾಡ್ತೀವಿ. ಏನು ಅಂತಂದ್ರೆ ಅದು ಯಾವುದೇ ಪಕ್ಷ ಯಾರೇ ಆಗಿದ್ರು ಪ್ರೈವೇಟ್ ಆಸ್ಪತ್ರೆ ಇದ್ರೆ ನಾವು ವೋಟ್ ಯಾಕಿಂಗ್ ಆಯ್ತಾ ಇದೆ ಪ್ರತಿಯೊಬ್ಬರು ಸಿಚುವೇಶನ್ ಪ್ರೈವೇಟ್ ಆಸ್ಪತ್ರೆ ಯಾರು ರನ್ ಮಾಡ್ತಾರೆ ವೋಟ್ ಹಾಕಲ್ಲ ಅಂತ ತೀರ್ಮಾನ ಮಾಡೋದು. ಮುಂದೆ ಸರಿ ಹೋಯ್ತು. ಪ್ರೈವೇಟ್ ಆಸ್ಪತ್ರೆ ಯಾರು ನಡೀತಾರೆ ವೋಟ್ ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆ ಖಾಸಗಿ ಆಸ್ಪತ್ರೆ ಮಾಲೀಕರಿಗೆ ಮತ ನೀಡುವುದಿಲ್ಲ. ಆದ್ಮೇಲೆ ಯಾವುದೇ ಕಾರಣಕ್ಕೂ ಖಾಸಗಿ ಶಾಲೆ ಖಾಸಗಿ ಆಸ್ಪತ್ರೆ ಮಾಲೀಕರಿಗೆ ಮತ ನೀಡುವುದಿಲ್ಲ. ನಾವು ಹೋರಾಟ ಮಾಡ್ತಾ ಇರೋದು ಯಾರೇ ಶ್ರೀಮಂತರ ಮಕ್ಕಳಾಗಿ ಬಡವರ ಮಕ್ಕಳಿದೆ, ಅವ್ರು DC ಮಕ್ಕಳಾಗಿ ಕೂಲಿ ಕಾರ್ಮಿಕರ ಮಕ್ಕಳಿದೆ. ಒಂದೇ ತರ ಶಿಕ್ಷಣ ಬೇಕು ಅಂತ ಏಕರೂಪ ಶಿಕ್ಷಣ ಬೇಕೇ ಬೇಕು ಅಂತೇಳಿ ಏಕರೂಪ ಶಿಕ್ಷಣ ಜೂನ್ 6ನೇ ತಾರೀಕು ಮಂಡ್ಯದಲ್ಲಿ ಬಂದಿನ ಮೆರವಣಿಗೆ ಅಂತ ದಯವಿಟ್ಟು ಭಾಗವಹಿಸಬೇಕು. ಜೂನ್ 6 5 ಗಂಟೆಗೆ.